ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಕೂಡ ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಸೊ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಅನ್ನೋ ಉದ್ದೇಶ ಅಷ್ಟೇ. ಸೊ ಏನಿವತ್ತು ವ್ಲಾಗು, ಚೈತ್ರನ್ ವ್ಲಾಗಲ್ಲಿ ಯಾರ್ಯಾರೋ ಕಾಣಿಸ್ತಿದ್ದಾರೆ, ಏನು ಮಾಡ್ತಿದ್ದಾರೆ ಇವರೆಲ್ಲ ಅಂತ ಖಂಡಿತ ಯೋಚನೆ ಮಾಡ್ತಿರ್ತೀರ ಅಂತ ಅನ್ಕೊತೀನಿ. ಯಾಕಂದರೆ ಸ್ಟಾರ್ಟಿಂಗಲ್ಲೇ ನನ್ನ ಒಂದು ಇಂಟರ್ಫೇಸ್ ನೋಡೇ ಇರ್ತೀರ ನೀವು. ಬಟ್ ಇದೇನಿದು ಎಲ್ಲೋ ಹೋಗ್ಬಿಟ್ಟವರಲ್ಲ, ಯಾರ ಮನೆ ತೋರಿಸ್ತಿದ್ದಾರೆ ಅಂತ ಅನ್ಕೊತಿರ್ಬೋದು. ಸೊ ನಮ್ಮ ಡ್ಯಾಡಿ ತಮ್ಮನ ಮಗಳದು ಮದುವೆ ಇದೆ. ಸೊ ನಮ್ಮದೆಲ್ಲ ಮೇಲ್ಕೋಟೆ ಚೆಲುವರಾಯ ಸ್ವಾಮಿ ಒಕ್ಕಲು ಅಂತ ಹೇಳ್ಬೋದು. ಸೊ ಅಲ್ಲಿ ಅರಸೇವೆ ಅಂತ ಮಾಡ್ತೀವಿ ಮದುವೆಗೆ ಹಿಂದಿನ ದಿನ. ಮನೇಲಿ ಇಬ್ಬರಿದ್ರೆ ಅದು ಒಬ್ರಿಗೆ ಮಾಡ್ತಾರೆ. ಸೊ ಇಬ್ಬರಿಗೂ ಕೂಡ ಮಾಡ್ಬೋದು, ಇಲ್ಲ ಅಂತಲ್ಲ. ಸೊ ಒಬ್ರಿಗೆ ಮಾಡ್ತಾರೆ. ಸೊ ನಮ್ಮನೆಲ್ಲ ತಮ್ಮ ಇದ್ದಾನಲ್ಲ, ತಮ್ಮನಿಗೆ ಮಾಡ್ತಾರೆ ಅಷ್ಟೇ. ನನಗೇನು ಮಾಡಿರಲಿಲ್ಲ. ಸೊ ಇದು ಕೊನೆ ಚಿಕ್ಕಪ್ಪನ ಮಗಳು ಮದುವೆ. ಯೂಶ್ವಲಿ ನಾನು ಯಾವುದೋ ಒಂದು ವೀಡಿಯೋದಲ್ಲಿ ಹೇಳಿದ್ದೆ ಅನ್ಕೊತೀನಿ, ನಮ್ಮ ಅಜ್ಜಿಗೆ 10 ಜನ ಮಕ್ಕಳಿದ್ರು ಅಂತ. ಅದರಲ್ಲಿ 6 ಮೆಂಬರ್ಸು ಬಾಯ್ಸ್, 4 ಮೆಂಬರ್ಸ್ ಗರ್ಲ್ಸ್. ಅಂದರೆ 4 ಜನ ಅತ್ತೆ ಅಂದರು ನನಗೆ. ಸದ್ಯಕ್ಕೆ ಒಬ್ಬರು ಎಕ್ಸ್ಪೈರ್ ಆಗಿಬಿಟ್ರು ರೀಸೆಂಟಾಗಿ. ಇನ್ನು 6 ಜನ ಚಿಕ್ಕಪ್ಪಂದರು ದೊಡ್ಡಪ್ಪಂದರು, ಫುಲ್ ಅವ್ರ ಮಕ್ಕಳು, ಅವ್ರ ಹೆಂಡ್ತೀರು. ಎಷ್ಟು ದೊಡ್ಡ ಫ್ಯಾಮಿಲಿ ಅಂದರೆ ಒಂದು ಫಂಕ್ಷನಿಗೆ ಬೇರೆ ಯಾರು ಬೇಕಾಗೇ ಇಲ್ಲ, ನಾವೇ ಸಾಕು. ಒಂದು ಲಾರಿ ಜನ ಅಥವಾ ಒಂದು ಟೆಂಪೋ ಜನ ಆಗ್ಬಿಡ್ತೀವಿ. ಆ ಮಟ್ಟಿಗೆ ಸಿಕ್ಕಾಬಟ್ಟೆ ಅಂದರೆ ತುಂಬ ಕ್ರೌಡ್ ಇದ್ದೀವಿ ಅಂತ. ಸೊ ಅರಸೇವೆಗೆ ಅಂದ್ಬಿಟ್ಟು ಎಲ್ಲರೂ ಕೂಡ ನೀಟಾಗಿ ಪ್ರಿಪೇರ್ ಮಾಡ್ಕೊತಿದ್ದಾರೆ. ಸೊ ಪ್ರಸಾದ ಎಲ್ಲ ಮಾಡಬೇಕು, ಯಾವ್ಯಾವ ಥರ ಮಾಡ್ತಾರೆ ನಮ್ಮ ಕಡೆ. ಹಾಗೆ ಖಂಡಿತ ಮಿಸ್ ಮಾಡಲೇಬೇಡಿ ಇದನ್ನ, ವೀಡಿಯೋನ ಖಂಡಿತ ಡೆಫಿನೆಟ್ಲಿ ನೋಡಿ. ಸೊ ಮದುವೆ ವ್ಲಾಗು ಎಲ್ಲನೂ ಫುಲ್ಲು ಕ್ಲಿಯರಾಗಿ ಹಾಕಿದ್ದೀನಿ. ಸೊ ನಮ್ಮ ಹುಡುಗಿ ಕೂಡ ಪಟ ಅಂತ ಅರ್ಶಿನ ಶಾಸ್ತ್ರ ಎಲ್ಲ ಮುಗಿಸ್ಕೊಂಡು ರೆಡಿ ಆಗಿದ್ಲು. ರೆಡಿ ಆಗಿರಲಿಲ್ಲ, ನಾನು ಸ್ವಲ್ಪ ರೆಡಿ ಮಾಡಿದೆ. ಸ್ಯಾರಿ ಎಲ್ಲ ಆಲ್ರೆಡಿ ಡ್ರಾಪಿಂಗ್ ಆಗಿತ್ತು ಅವಳದು. ಸೊ ಫೇಸ್ ಸ್ವಲ್ಪ ಕ್ಲಿಯರ್ ಮಾಡಿಬಿಟ್ಟು ಹೇರ್ ಸ್ಟೈಲ್ ಸ್ವಲ್ಪ ಮಾಡಿಕೊಟ್ಟೆ. ಹಾಗೆ ಮೆಹಂದಿ ಶಾಸ್ತ್ರ ಎಲ್ಲ ಆಲ್ಮೋಸ್ಟ್ ಹುಡುಗಿದು ಡನ್ ಆಗಿತ್ತು. ಸೊ ಅವ್ರ ಅಕ್ಕ ಅವಳದ್ದು ಒಬ್ಳದ್ದು ಬ್ಯಾಲೆನ್ಸ್ ಇತ್ತು, ಮತ್ತು ನನ್ನ ಮಗಳು ಕೂಡ ಹಾಕ್ಸ್ಕೊತೀನಿ ಅಂದು. ಓಕೆ ಹಾಕಿಸ್ಕೊಂಡ್ಬಿಟ್ಟು ಅವಳಿಗೂ ಕೂಡ ಹಾಕ್ಬಿಟ್ಟು ಈಗ ನಮ್ಮ ಲಾಸ್ಟಲ್ಲಿ ನಮ್ಮ ಅಕ್ಕ ಬರ್ತಿದ್ದಾಳೆ, ನಮ್ಮ ದೊಡ್ಡಕ್ಕ. ನಮ್ಮ ಮನೆ ಜನದಲ್ಲಿ ಅಂದರೆ 6 ಜನ ಗಂಡು ಮಕ್ಳು ಮನೆಯಲ್ಲಿ, 5 ಜನ ಹೆಣ್ಮಕ್ಳು ನಾವು ಒಟ್ಟಿಗೆ. ಅದರಲ್ಲಿ ಅವಳು ದೊಡ್ಡವಳು, ನಾನು 2ನೇವಳು, ಇನ್ನೊಬ್ರು 2ನೇವರು, ನಾನು 3ನೇವಳು, ಕವನ 4ನೇವಳು, ಗಗನ 5ನೇವಳು. ಸೊ 5ನೇವಳಲ್ಲಿ ಲಾಸ್ಟ್ನೇ ಮದುವೆ ಇದ್ದ ಮನೇಲಿ ಸಿಕ್ಕಾಬಟ್ಟೆ ಎಂಜಾಯ್ ಮಾಡಿದ್ದೀವಿ. ಡೆಫಿನೆಟ್ಲಿ ಮಿಸ್ ಮಾಡಿದೆ ನೋಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಮ್ಮನೇಲಿ ಅಂದರೆ ಕೊನೆ ಚಿಕ್ಕಪ್ಪನಿಗೆ ಇಬ್ಬರು ಕೂಡ ಹೆಣ್ಮಕ್ಳೇ ಆಗಿರೋದ್ರಿಂದ ಸೊ ಇವಳಿಗೆ ಮಾಡ್ತಿದ್ದಾರೆ ಅರಸೇವೆ. ಯಾಕಂದರೆ ಕವನನ ಮದುವೆ ಮಾಡಿರಲಿಲ್ಲ. ಸೊ ಗಗನನಿಗೆ ಅರಸೇವೆ ಮಾಡೋ ಅಂಥದ್ದು ಲಾಸ್ಟ್ನೇವಳಲ್ವ, ಅದಕ್ಕೋಸ್ಕರ. ಸೊ ಎಲ್ಲರೂ ಕೂಡ ಆಲ್ರೆಡಿ ರೆಡಿಯಾಗಿ ಅರಸೇವೆಗೆ ಹೋಗಬೇಕು. ಅದು ಯಾವ ಥರ ಮಾಡ್ತಾರೆ ನಮ್ಮ ಕಡೆ ಅಂತ ಖಂಡಿತ ನೋಡಿ. ಇದೆಲ್ಲ ಪ್ರಿಪೇರ್ ಮಾಡ್ಕೊಂಡು ಇಟ್ಕೊಂಡಿದ್ರು ಆಲ್ರೆಡಿ ಐಟಮ್ಸ್ಗಳೆಲ್ಲ, ಅದೇನೇನು ಬೇಕಂತ. ತುಂಬ ನಿಜವಾಗ್ಲೂ ಒಂಥರ ಸ್ಪೆಷಲ್ ಅಂತ ಹೇಳ್ಬೋದು. ಸಿಕ್ಕಾಬಟ್ಟೆ ಒಂದೊಂದು ಕಡೆ ಒಂದೊಂದು ಥರ ಮಾಡ್ತಾರೆ, ಅದೊಂಥರ ಟ್ರೆಂಡಿಂಗು. ಆಗಿನ ಕಾಲದಿಂದನೂ ಕೂಡ ಮಾಡ್ಕೊಂಡು ಬಂದಿದ್ದಾರೆ. ಬಟ್ ಟ್ರೆಂಡಿಂಗ್ ಅಂತ ಏನಕ್ಕೆ ಅಂದೆ ಅಂದರೆ ಇವಾಗ ಸ್ವಲ್ಪ ಮಾಡ್ಯುಲೈಸೇಷನ್ ಆಗಿರುತ್ತೆ. ಸೊ ನಾವೆಲ್ಲರೂ ಕೂಡ ರೆಡಿ ಆಗಿಬಿಟ್ಟು, ನನ್ನ ಮಗ ಅಪರೂಪಕ್ಕೆ ಬಾಯ್ ಮಾಡ್ತಿದ್ದಾನೆ ಸದ್ಯಕ್ಕೆ. ಅವ್ರ ದೊಡ್ಡಮ್ಮನ ಜೊತೆ ತುಂಬ ಕಿಟ್ಲೆ ಮಾಡ್ತಾ ಇದ್ದ. ಅವಳು ಕಂಡ್ರೆ ಪಟ ಅಂತ ಮುಖಕ್ಕೇನೆ ಚೆನ್ನಾಗಿ ಹೊಡಿತಾ ಇದ್ದ ಅವಳಿಗೆ. ಸೊ ಅವಳು ಕೂಡ ರೇಗಿಸ್ತಾ ಇದ್ಲು, ಅದಕ್ಕೆ ಪಟ ಅಂತ ಹೊಡಿತಾ ಇದ್ದ. ಹಾಗಾಗಿ ಒಟ್ಟಿನಲ್ಲಿ ಅವತ್ತಂತೂ ನನ್ನ ಪುಣ್ಯಕ್ಕೆ ಗಲಾಟೆ ಅಂತೂ ಮಾಡಲಿಲ್ಲ. ಸೊ ಕಾಲುವೆ ಹತ್ರ ಹೋಗೋಣ ಅಂದ್ಕೊಂಡು, ಆ್ಯಕ್ಚುಲಿ ನಮ್ಮದು ಮೇಯ್ನ್ ರೋಡ್ ಅಲ್ವಾ, ಹಂಗಾಗಿ ಈ ಕಡೆ ಸೈಡ್ಗಾದಂಗೆ ಎಲ್ಲರೂ ಕೂತಿದ್ವಿ. ಮೇಯ್ನ್ ಹೈವೇ ಆಗಿರೋದ್ರಿಂದ ಸ್ವಲ್ಪ ಕಷ್ಟ. ಮಕ್ಕಳು ಮರಿ ಎಲ್ಲ ಓಡಾಡ್ತಾ ಇರ್ತಾರಲ್ಲ ಅಂದ್ಬಿಟ್ಟು ಈ ಕಡೆ ಫುಲ್ಲು ಸೈಡ್ಗೆ ಹಾಕ್ಬಿಟ್ಟಿದ್ವಿ, ಮಕ್ಕಳು ಮರಿ ಎಲ್ಲ ಕೂರಿಸಿದ್ವಿ. ಇನ್ನು ಅದೆಲ್ಲ ಪ್ರಿಪ್ರೇಷನ್ಸ್ ನಡೀತಾ ಇತ್ತು. ಸೊ ಶಾಸ್ತ್ರದ ನೀರು ಒಂದು ಕಡೆ ಕ್ಲಿಯರ್ ಮಾಡ್ತಾ ಇರ್ತಾರೆ, ಮತ್ತು ದೇವ್ರನ್ನ ಇಡೋಕ್ಕೆ ಅಂದ್ಬಿಟ್ಟು ಅದಕ್ಕೆ ಬೇರೆ ಕಳಸ ಮಾಡಿ ಆ ಕಡೆ ಸೈಡು ಪ್ರಿಪ್ರೇಷನ್ಸ್ ಎಲ್ಲ ಮಾಡ್ಕೊಳ್ಬೇಕು. ಯಾಕಂದರೆ ಆಲ್ಮೋಸ್ಟ್ ಒಂದು 7 ಆಗಿಬಿಟ್ಟಿತ್ತು. ನೈಟ್ ರಿಸೆಪ್ಷನ್ಸ್ ಏನು ಇರಲಿಲ್ಲ, ಮಧ್ಯಾಹ್ನ ರಿಸೆಪ್ಷನ್ ಇರೋದ್ರಿಂದ ನೈಟ್ ನಾವೇನು ರಿಸೆಪ್ಷನ್ ಇಲ್ಲ ಅಲ್ಲ, ಹಂಗಾಗಿ 7 ಮೇಲೇ ಅಲ್ಲಿ ಹೋಗೋಷ್ಟ್ರಲ್ಲಿ ಲೇಟ್ ಆಗಿತ್ತು. ಹಾಗಾಗಿ ಪೂಜೆ ಎಲ್ಲ ಸ್ಟಾರ್ಟ್ ಮಾಡ್ತಾಯಿದ್ದೋ. ಒಂದು ಕಡೆಯಿಂದ ತುಂಬ ಹೊತ್ತು ಹಿಡಿಯುತ್ತೆ ಅದೆಲ್ಲ ಮಾಡ್ಕೊಂಡು ಬರೋಷ್ಟರಲ್ಲಿ. ಯಾಕಂದರೆ ಈ ಕಡೆ ಐರಣೆ ಕೂರಿಸಿರ್ತಾರೆ, ಆ ಕಡೆ ಅರಸೇವೆದು ಅಂದರೆ ಚೆಲುವರಾಯ ಸ್ವಾಮಿದು ಫೋಟೋಸ್ ಎಲ್ಲ ಇಟ್ಟು, ಮತ್ತು ಅವೇನೇನೋ ಇಟ್ಟಿರ್ತಾರೆ. ತುಂಬ ಒಂಥರ ಚೆನ್ನಾಗಿರುತ್ತೆ, ಸ್ಪೆಷಲ್ ಅಂತ ಹೇಳ್ಬೋದು. ಅದು ಅಲ್ಲದೆ ಎಲ್ಲರೂ ಒಂದು ಗ್ರೂಪು, ಯಾಕಂದರೆ ಆವ್ರೇಜ್ ಎಲ್ಲ ಇದ್ದೀವಿ, ಅಕ್ಕ ತಮ್ಮ ಅಣ್ಣ ತಂಗಿ ಈ ಥರ ತುಂಬ ಜನ ಇದ್ದೀವಿ ನಮ್ಮ ಫ್ಯಾಮಿಲೀಲಿ.
ಎಲ್ಲರೂ ಒಂದೇ ಜೋಡಿ ಸ್ವಲ್ಪ ಹೈಟ್ ಅಂದರೆ ಸ್ವಲ್ಪ ದೊಡ್ಡವರು ಒಂದು 3 ವರ್ಷ 2 ವರ್ಷ 4 ವರ್ಷ ಇಷ್ಟೇ ಗ್ಯಾಪ್ ಇರೋದು. ಸೇರಿಕೊಂಡ್ರೆ ಗೊತ್ತಲ್ಲ ಕ್ವಾಟ್ಲೆ ಹೆಂಗೆ ಅಂತ, ಸಿಕ್ಕಾಬಟ್ಟೆ ನಕ್ಕಿ ನಕ್ಕಿ ಸುಸ್ತಾಗೋಯ್ತು. ಸೊ ಪೂಜೆ ನಡೀತಾ ಇತ್ತು, ಕಾಮಿಡಿ ಅಂತೆ ಅದಂತೆ ಇದಂತೆ ಅಂದ್ಕೊಂಡು ಸಿಕ್ಕಾಬಟ್ಟೆ ಎಂಜಾಯ್ ಅಂತ ಮಾಡಿಬಿಟ್ವಿ ನಾವಂತೂ. ಒಂಥರ ತುಂಬ ಡಿಫ್ರೆಂಟ್ ಇರುತ್ತೆ, ಏಕೆಂದರೆ ಅಷ್ಟು ಸುಲಭ ಅಲ್ಲ ದೇವ್ರನ್ನ ಅಂದರೆ ಈ ಥರ ಒಂದು ಕಾರ್ಯಕ್ರಮನ ಮಾಡೋ ಅಂಥದ್ದು ಅಷ್ಟು ಸುಲಭದ್ದಾಗಿರಲ್ಲ. ತುಂಬ ಭಯ ಭಕ್ತಿ ಪ್ರೀತಿ ಎಲ್ಲ ಬೇಕಾಗಿರುತ್ತೆ ಅಂತ ನನ್ನ ಒಂದು ಒಪಿನಿಯನ್ನು. ಸೊ ತಮಟೆದು ಸೌಂಡ್ ಬರುತ್ತಲ್ಲ, ಹಂಗಾಗಿ ಮಕ್ಕಳೆಲ್ಲ ಫುಲ್ಲು ಡ್ಯಾನ್ಸ್ ಹೊಡಿತಾ ಇದ್ದಾರೆ, ಸಿಕ್ಕಾಬಟ್ಟೆ ಎಂಜಾಯ್ ಮಾಡ್ತಾ ಹೋಗ್ಬೇಕಾದ್ರೆ ಮಕ್ಳಂದ್ರೆ ಈ ಕೊಡ್ಮಕ್ಳು ಅಂತ ಹೇಳ್ತೀವಿ. ಸೊ ದೊಡ್ಡವರಾಗಿರಲ್ವಲ್ಲ ಅವರು ಚಿಕ್ಕ ಚಿಕ್ಕ ಮಕ್ಳುಗಳು, ಸೊ ಅವರೆಲ್ಲ ಹಸ್ಕೊಂಡಿದ್ರು ಬೆಳಗ್ಗೆಯಿಂದ. ಹಾಗೆ ದೇವ್ರನ್ನ ಹೊರ್ತಾರಲ್ವ, ಅಂದರೆ ಇವಾಗ ಗಂಡು ಮಕ್ಳನ್ನ ಏನಾದ್ರು ಮದುವೆ ಮಾಡ್ತಿದ್ದೀವಿ ಹರಸೇವೆ ಮಾಡ್ತಿದ್ದೀವಿ ಅಂದರೆ ಮದುವೆ ಗಂಡೇನೆ ದೇವ್ರನ್ನ ಹೊರ್ತಾರೆ. ಸೊ ಇಲ್ಲಿ ಹುಡುಗಿ ಮದುವೆ ಅಲ್ವಾ, ಹಂಗಾಗಿ ಅವ್ರ ಮನೆಯಿಂದ ಅವರ ಭಾವ ಹಸ್ದು ಒತ್ತಿದ್ರು ದೇವ್ರನ್ನ. ಸೊ ಅಂದರೆ ಗಗನ್ ಅವರ ಬಾವಾಜಿ ಒತ್ತಿದ್ದು, ಕವನನ ಹಸ್ಬೆಂಡು, ಅವರಿಗೆ ದೇವ್ರನ್ನ ಒರೆಸಿದ್ರು. ಫುಲ್ ನಮ್ಮ ಅಣ್ಣಂದ್ರೆಲ್ಲ ಕ್ವಾಟ್ಲೆ ಕೊಡ್ತಾವ್ರೆ ನನಗೆ, ಯೂಟ್ಯೂಬ್ ಚಾನಲ್ಗೆ ಹಾಕ್ತೀನಿ ಅಂತ ಸಿಕ್ಕಾಬಟ್ಟೆ ಏನೇನೋ ಕಿಂಡಲ್ ಮಾಡ್ಕೊಂಡು ನಗ್ತಾವ್ರೆ. ಹಂಗಾಗಿ ಫೋಟೋಸು ವೀಡಿಯೋಸು ಎಲ್ಲ ತಗೊಂಡು ಫುಲ್ ಮಿಂಚಿಸ್ಬಿಡ್ತಾಳೆ ಇನ್ನು ಹಂಗೆ ಹಿಂಗೆ ಅಂತ ಫುಲ್ ಕಾಲೆಳಿತಾಯಿದ್ರು. ಯಾಕಂದರೆ ಆಲ್ಮೋಸ್ಟ್ ಗೊತ್ತೇ ಇರುತ್ತೆ ಹುಡುಗ ಹುಡುಗಿರ ಜೊತೆಲಿ ಇರಬೇಕಾದ್ರೆ ಕಾಮಿಡಿ ಮಾಡೋದು ಇದ್ದಿದ್ದೆ. ಹಂಗಾಗಿ ವೀಡಿಯೋಸ್ ಎಲ್ಲ ಮಾಡ್ಕೊತಾ ಇದ್ದೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ದೆಲ್ಲ. ಫುಲ್ ಫೋಟೋಸ್ಗಳು ವೀಡಿಯೋಸ್ಗಳು ಮಾಡಿಕೊಂಡು ನಗಾಡ್ಕೊಂಡು ಫುಲ್ ಒಂಥರ ಸಿಕ್ಕಾಬಟ್ಟೆ ಎಂಜಾಯ್ ಮಾಡಿದ್ವಿ ಈ ಮದುವೆಲಂತೂ. ಏನೋ ಒಂಥರ ಚೆನ್ನಾಗಿತ್ತು, ಎಲ್ಲರೂ ಕೂಡ ಜೊತೆಲಿ ಸೇರಿದ್ವಿ ಅಲ್ವಾ. ಸೊ ಬೆಂಗಳೂರಲ್ಲಿರೋರು ಅವರು ಇವರು ಅಂತ ಎಲ್ಲರೂ ಕೂಡ ಅಣ್ಣದಿರೆಲ್ಲ ಬಂದಿದ್ರಲ್ವಾ, ತಮ್ಮದಿರು ಅಣ್ಣದಿರು ಎಲ್ಲ ಇಲ್ಲೇ ಇದ್ದರು. ಹಂಗಾಗಿ ಏನೋ ಒಂಥರ ಖುಷಿ ನಮಗೆ. ಎಲ್ಲರೂ ಕೂಡ 3 ನಾಮ ಹಾಕ್ಸ್ಕೊಂಡಿದ್ದೀವಿ, ಯಾಕಂದರೆ ಹುಡುಗಿರಿಗೆ ಸಾಮಾನ್ಯ ಒಂದೊಂದು ನಾಮ ಹಾಕ್ತಾರೆ. ನಾವು ಎಲ್ಲರೂ ಒಟ್ಟಿಗೆ ಟೋಟಲಾಗಿ ಇಲ್ಲ ಎಲ್ಲರಿಗೂ ಹಾಕ್ಬಿಡಿ ಅದೇ ಥರನೇ ಅಂದ್ಕೊಂಡು ಹುಡುಗಿ ಮಕ್ಳುಗಳು ದೊಡ್ಡವರು ಎಲ್ಲರೂ ಕೂಡ ಅದೇ ಥರ ಗೂಟನಾಮ ಹಾಕ್ಸ್ಕೊಂಡಿದ್ದೀವಿ. ಒಂಥರ ಖುಷಿ ಆಯಿತು ನನಗಂತೂ ಈ ಫಂಕ್ಷನ್ ಅಂತೂ ಸಿಕ್ಕಾಬಟ್ಟೆ. ಈ ಫ್ಯಾಮಿಲಿಲಿ ಅಂದರೆ ಹೇಳ್ದೆ ಅಲ್ಲ, ಲಾಸ್ಟ್ನೇದು ಹುಡುಗಿ ಮದುವೆಯಲ್ಲಿ ಲಾಸ್ಟ್ ಮದುವೆ ಉಳ್ದೇನೆ, ಹಂಗಾಗಿ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ ನಾವು. ಇನ್ನು ನಮ್ಮ ಅಣ್ಣದಿರುಗಳೆಲ್ಲ ಬ್ಯಾಲೆನ್ಸ್ ಇದ್ದಾರೆ, ಅವ್ರನ್ನೆಲ್ಲ ಮದುವೆ ಮಾಡುವಾಗ ಇನ್ನು ಜೋರಾಗಿ ಎಂಜಾಯ್ ಮಾಡಬೇಕು ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಸೊ ನೆಕ್ಸ್ಟು ಇನ್ನೇನಪ್ಪ ಅಂದರೆ ಇದೆಲ್ಲ ಮುಗಿಸ್ಕೊಂಡು ನಾವು ಚೌಟ್ರಿಗೆ ಹೋಗಬೇಕಿತ್ತು. ಅಂದರೆ ಬಳೆ ಶಾಸ್ತ್ರ ಮತ್ತು ಎಂಗೇಜ್ಮೆಂಟು ಅದೆಲ್ಲ ಕೂಡ ಮಾಡ್ತಾರೆ ಅಲ್ವಾ, ಹಂಗಾಗಿ ಹೋಗಬೇಕಾಗಿತ್ತು. ಅದಕ್ಕೋಸ್ಕರ ಎಲ್ಲರೂ ಕೂಡ ರೆಡಿ ಆಗೋಣ ಅಂದ್ಬಿಟ್ಟು ಬೇಗ ಪೂಜೆ ಮುಗಿಸ್ತಾ ಇದ್ದಾರೆ. ಬಟ್ ತುಂಬ ನಿಷ್ಠೆಯಿಂದ ಮಾಡಬೇಕು. ಸೊ ರಾಟೆ ರಾಂಬಾಣ ಅಂದ್ಕೊಂಡು ಬಿಡ್ತಾರೆ, ಹಗ್ಗದ ಮೇಲೆ ಬಿಡ್ತಾರೆ ಅದನ್ನ, ಅದು ಹೋಗಿ ರಿಟರ್ನ್ ವಾಪಸ್ ಬರಬೇಕು. ಅದು ಬಂದರೆ ಅದು ಸಕ್ಸಸ್ ಆಗುತ್ತೆ ಪೂಜೆ, ಮತ್ತು ಅವರ ಲೈಫು ಜರ್ನಿ ತುಂಬ ಚೆನ್ನಾಗಿರುತ್ತೆ ಅಂತ ಅರ್ಥ. ಹಂಗಾಗಿ ಅದು ಕೂಡ ಇದೆ ಪ್ರೊಸೀಜರು. ಇದೆಲ್ಲ ಪೂಜೆ ಮುಗಿಸ್ಕೊಂಡು ಮನೆಗೆ ಕಳಸ ಹೊತ್ಕೊಂಡೆಲ್ಲ ಹೋಗ್ತೀವಲ್ಲ, ಸೊ ಗಡ್ಗೆಯಲ್ಲಿ ನೀರು ತುಂಬಿ ಅದೊಂಥರ ಕಳಶ ಮಾಡಿರ್ತಾರೆ, ಅದನ್ನೆಲ್ಲ ಕೊಡ್ಮಕ್ಳು ಹೊರ್ತಾರೆ. ಆಮೇಲೆ ಬಿಂದಿಗೆಯಲ್ಲಿ ನೀರು ಈ ಥರ ಎಲ್ಲ ತುಂಬಿದ ಬಿಂದಿಗೆಗಳು ನಾವು ಅಂದರೆ ಮದುವೆ ಆಗಿರೋರು ಆ ಥರ ಹೊತ್ಕೊಂಡು ಹೋಗೋ ಅಂಥದ್ದು. ಸೊ ನಾನು ಕಳಸನ ಹೊತ್ಕೊಂಡಿದ್ದೆ. ಮದುವೆ ಹುಡುಗಿ ಕೈಲಿ ಇಡಿಸ್ಬೇಕು, ಅವಳಿಗೆ ಸುಸ್ತಾಗ್ಬಿಟ್ಟಿತ್ತು ಸಿಕ್ಕಾಬಟ್ಟೆ. ಆಮೇಲೆ ನಾವು ಹಿಡಿಬೋದು, ಮುತ್ತೈದೆಯರು ಹಿಡಿಬೋದಲ್ಲ, ಹಾಗಾಗಿ ನಾನು ಹಿಡ್ಕೊಂಡು ನನ್ನ ಹಿಂದೆ ಅವಳು ನನ್ನ ಹಿಡ್ಕೊಂಡು ಬಂದು. ಸೊ ಭಾವ ಅಂದರೆ ಇವ್ರು ಮೈದಾ ದೇವ್ರನ್ನ ಹೊತ್ತಿದ್ರು ನಮ್ಮ ಕವನ ಹಸ್ಬೆಂಡು. ಹಾಗಾಗಿ ಎಲ್ಲರೂ ಕೂಡ ಪೂಜೆ ಮಾಡ್ಕೊಂಡು ಫುಲ್ ರೋಡಲ್ಲಿ ನಡ್ಕೊಂಡು ಹೋಗಬೇಕು. ಒಂದು ರೌಂಡ್ ಹೊಡಿಬೇಕು ಅಂತ ಹೇಳ್ಬೋದು ನಮ್ಮ ಊರನ್ನ. ಒಂದು ಮಧ್ಯ ರೋಡಲ್ಲಿ ಈ ಕಡೆ ಸೈಡ್ ಆ ಕಡೆ ಸೈಡ್ ಅಂತ ಇಡೀ ಊರೊಳಗಡೆ ಯಾವಾಗ ಓಡಾಡ್ತೀವೋ ಬಿಡ್ತೀವೋ ಈ ಥರ ಮದುವೆ ಫಂಕ್ಷನ್ಸಲ್ಲಿ ಖಂಡಿತ ಓಡಾಡ್ತೀವಿ. ಮತ್ತು ಮಾಡಿರೋಂಥ ಪ್ರಸಾದನೂ ಅಷ್ಟೇ, ಪೂಜೆ ಐಟಮ್ಸ್ ಅಷ್ಟೇ, ಲಾಸ್ಟಲ್ಲಿ ಪ್ರತಿಯೊಂದು ದೇವ್ರಿಗೆ ತೋರಿಸ್ಕೊಂಡು ಆಮೇಲೆ ಬಡಿಸ್ತಾ ಹೋಗಬೇಕು. ಕಜ್ಜಾಯ ಬಾಳೆಹಣ್ಣೆಲ್ಲ ಎಡೆ ಎಲ್ಲ ಇಡ್ತಾರಲ್ಲ, ಅದೆಲ್ಲ ಪ್ರೊಸೀಜರ್ಸು ಮಾಡ್ಕೊಂಡು ಹೋಗಬೇಕು. ಆಲ್ಮೋಸ್ಟು ಈ ಒಂದು ಒಕ್ಲಿರೋರಿಗೆ ಖಂಡಿತ ಗೊತ್ತಿರುತ್ತೆ, ನೋಡಿರ್ತಾರೆ ಅಂತ ಅನ್ಕೊತೀನಿ. ಚಲುವರಾಯ ಸ್ವಾಮಿ ಒಕ್ಲಿರೋರು ಮತ್ತು ಈ ವೆಂಕಟರಮಣ ಸ್ವಾಮಿ ಒಕ್ಲಿರ್ತಾರಲ್ಲ, ಅವರೆಲ್ಲ ಸುಮಾರು ಜನ ಮಾಡ್ತಾರೆ ಈ ಥರ. ತುಂಬ ಚೆನ್ನಾಗಿರುತ್ತೆ ಇದೆಲ್ಲ ಮಾಡಬೇಕು. ಯಾಕಂದರೆ ಮುಂದಿನ ಪೀಳಿಗೆಗೆ ಚೆನ್ನಾಗಿರಬೇಕು ಅಂದರೆ ಖಂಡಿತ ಒಂದು ಭಯ ಭಕ್ತಿಯಿಂದ ನಾವು ಮಾಡಲೇಬೇಕಾಗತ್ತೆ. ಅದೇ ಅಲ್ವಾ, ಇವಾಗ ಹಣ ಆಸ್ತಿ ಅಂತಸ್ತಿ ಅಷ್ಟೇ ಇರ್ಬೋದು, ಆದರೆ ನೆಮ್ಮದಿ ಮುಖ್ಯ, ಅದಕ್ಕೋಸ್ಕರ ಪೂಜೆನೂ ಮುಖ್ಯ ಅಂತ ನನ್ನೊಂದು ಒಪಿನಿಯನು. ನಿಜವಾಗ್ಲೂ ನಾನು ಅಷ್ಟೊಂದು ಪೂಜೆ ಮಾಡಲ್ಲ ಅಂತ ಎಲ್ರಿಗೂ ಗೊತ್ತೇ ಇದೆ. ಬಟ್ ಆದರೂ ಈ ಥರ ಒಂದು ಒಕೇಶನ್ಸಲ್ಲಿ ಒಂಥರ ಅದು ಅಲ್ಲೆಲ್ಲ ಒಂಥರ ಮಾಡ್ತಿದ್ರೆ ಪೂಜೆನ, ಏನೋ ಒಂಥರ ಗುಡ್ ವೈಬ್ಸ್ ಥರ, ಒಂಥರ
ಇನ್ನು ಲಾಸ್ಟಲ್ಲಿ ಫುಲ್ಲು ಪೂಜೆ ಎಲ್ಲ ಆದಮೇಲೆ ದೇವ್ರು ಒರೆಸ್ಕೊಂಡು ಫುಲ್ ಏಕ ರೋಡಲ್ಲಿ ನಡೆಸ್ಕೊಂಡು ನಮ್ಮ ಮುತ್ತುರಾಯ ಸ್ವಾಮಿ ದೇವಸ್ಥಾನದ ಹತ್ರ ಬರ್ತೀವಿ. ಸೊ ದೊಡ್ಡ ದೇವಸ್ಥಾನ ಆಚೆ ಇದೆ. ಸೊ ಇನ್ನೊಂದು ಊರೊಳಗಡೆ ಮಾರಮ್ಮ ದೇವಸ್ಥಾನ ಮತ್ತು ಮುತ್ತುರಾಯ ಸ್ವಾಮಿ ದೇವಸ್ಥಾನ ಎರಡೂ ಕೂಡ ಇದೆ. ಅಲ್ಲಿಗೆ ಬಂದುಬಿಟ್ಟು ಪೂಜೆ ಎಲ್ಲ ಮಾಡಿಕೊಂಡು ಮನೆಗೆ ಬರಬೇಕು ಎಡೆನ ಇಡೋಕ್ಕೆ. ಯಾಕಂದರೆ ಮಡಿಯಿಂದ ಮೈಲ್ಗೆಯಿಂದ ಮಾಡಿರ್ತಾರೆ ಎಡೆನ. ಸೊ ಅಲ್ಲಿಂದ ಬಂದು ದೇವರಿಗೆ ಮಡಿಯಿಂದ ಮೈಲ್ಗೆಯಿಂದ ಎಡೆ ಎಲ್ಲ ಇಟ್ಟು ನಾವು ಮಾಡಿರೋ ಅಂಥದ್ದನ್ನ ಪೂಜೆ ಮಾಡ್ತಾ ಇರ್ತಾರೆ. ರಾಟೆ ರಾಂಬಾಣನ ಬಿಡ್ತಾರಲ್ವಾ, ಅದು ಕೂಡ ಇದೇನೆ. ರಾಟೆ ರಾಂಬಾಣ ಅಂದರೆ ಅದೇ ಹಗ್ಗದ ಮೇಲೆ ಒಂಥರ ಪಟಾಕಿ ಇರುತ್ತೆ, ಅದನ್ನು ರಾಟೆ ರಾಂಬಾಣ ಅಂತ ನಾವು ಕರಿತೀವಿ. ಬಟ್ ಬೇರೆ ಕಡೆ ಏನು ಕರಿತಾರೋ ನಮಗೆ ಗೊತ್ತಿಲ್ಲ. ಸೊ ಅದಕ್ಕೆಲ್ಲ ಪೂಜೆ ಮಾಡಬೇಕು, ಅದಕ್ಕೂ ಕೂಡ ಪೂಜೆ ಮಾಡಬೇಕು. ಈ ಕಾರ್ಯ ಎಲ್ಲ ಯಾವ ಥರ ಒಂದು ಸಕ್ಸಸ್ ಆಗಿದೆ ಅಂತ ಇಲ್ಲೇ ಗೊತ್ತಾಗೋಗುತ್ತೆ. ಯಾಕಂದರೆ ಅದು ಹೋಗಿ ಮತ್ತೆ ಅದು ಹಗ್ಗದ ಮೇಲೆ ವಾಪಸ್ ಬರಬೇಕು. ಅದನ್ನು ಫುಲ್ಲು ಈ ಥರ ತಿರುಗಿಸಿ ಬಿಡ್ತಾರೆ, ತುಂಬ ದೂರಕ್ಕೆ ಹಗ್ಗ ಕಟ್ಟಿರ್ತಾರೆ. ಅದು ಹೋಗಿ ಅಲ್ಲೇ ನಿಂತು 1-2 ಸೆಕೆಂಡ್ ಆದಮೇಲೆ ರಿಟರ್ನ್ ವಾಪಸ್ ಬರಬೇಕದು. ಸೊ ಆ ಥರ ಬಂದರೆ ಗುಡ್ ಅಂತ ಹೇಳ್ತಾ ಅವರ ಲೈಫು ಒಂದು ಖುಷಿ ಸಂತೋಷ ಹೆಚ್ಚುತ್ತೆ ಅಂತ ನಮ್ಮ ಒಂದು ಒಪಿನಿಯನ್ನು. ಮತ್ತು ಪಟಾಕಿಗಳಾಗಿರ್ಬೋದು, ಸ್ವಲ್ಪ ಆಟಮ್ ಬಾಂಬ್ಸ್ ಎಲ್ಲ ಹೊಡಿತಾರೆ. ಕಳಸ ಎಲ್ಲ ಮಕ್ಕಳೆಲ್ಲ ಹಿಡ್ದಿರ್ತಾವಲ್ಲ, ಪಟ್ ಪಟ್ ಅಂತ ನನಗಂತೂ ಕಿವಿಗೆ ಢಮ್ ಢಮ್ ಅನ್ನಂಗೆ ಏನು ಕಿವಿಯೆಲ್ಲ ಗುಮ್ ಅಂತ ಆಯ್ತು ನನಗಂತೂ. ಅಷ್ಟೊಂದು ಜೋರಾಗಿ ಆಟಮ್ ಬಾಂಬ್ಸ್ ಅಂದರೆ ಸಿಕ್ಕಾಬಟ್ಟೆ ಸೌಂಡ್ ಅಲ್ವಾ ಅವು. ಹಾಗಾಗಿ ಮಕ್ಕಳೆಲ್ಲ ಬೆದರ್ತಾ ಇದ್ದೋ. ಇದೆಲ್ಲ ಮುಗಿಸ್ಕೊಂಡು ಒಳಗಡೆ ಹೋಗ್ಬಿಟ್ಟು ಹೆಡೆನ ಇಡೋವಂಥದ್ದು ಹುಡುಗಿ ಮತ್ತು ಅದೇ ದೇವರೆಲ್ಲ ಪೂಜೆ ಮಾಡಿರ್ತಾರಲ್ಲ ಅದೆಲ್ಲ ಇಡೋವಂಥದ್ದು. ಕಳಸ ಎಲ್ಲ ಇಟ್ಟು ಮಾಮೂಲಿ ಎಂಟ್ರೆನ್ಸಲ್ಲಿ ಬರ್ಬೇಕಾದ್ರೆ ಅವ್ರು ಆರತಿ ಎಲ್ಲ ತೆಗೆದು ಒಳಗಡೆ ಮಾಮೂಲಿ ಕರ್ಕೊಳ್ತಾರೆ. ಇದೇನೆ ಈ ಥರ ಒಂದು ಪ್ರೊಸೀಜರ್ಸ್ ಎಲ್ಲ ಸಿಕ್ಕಾಬಟ್ಟೆ ಇರುತ್ತೆ. ಇನ್ನು ಇದೆಲ್ಲ ಆಗಿ ಮಾಡ್ತಾಯಿದ್ರು. ನಾವು ಇನ್ನು ಚೌಟ್ರಿಗೆ ಹೋಗ್ಬೇಕಲ್ವಾ. ಸೊ ಚೌಟ್ರಿಗೆ ಆಲ್ರೆಡಿ 10 ಗಂಟೆ 10 ಕಾಲು ಆಗಿಬಿಟ್ಟಿತ್ತು. ಹಾಗಾಗಿ ಬೇಗ ಬೇಗ ಹೊರಟ್ವಿ. ಎಲ್ಲರೂ ಎಂಟ್ರೆನ್ಸಲ್ಲಿ 12 ಗಂಟೆ ಆಗಿದೆ. ಈಗ ನಾವು ಛತ್ರಕ್ಕೆ ಬರ್ತಾ ಇದ್ದೀವಿ ಗಾಯ್ಸ್ ಅಂತ. ಚೌಟ್ರಿಗೆ ಹೋದಾಗ ಆಲ್ಮೋಸ್ಟ್ ಒಂದು 10:30 ಆಗಿತ್ತು ಅಷ್ಟೇ, 12 ಗಂಟೆ ಅಲ್ಲ, ಸುಮ್ಮ ತಮಾಷೆಗೆ ಹೇಳಿದೆ ಅಷ್ಟೇ. ನೆಕ್ಸ್ಟ್ ಬೆಳಗ್ಗೆ ಬಂದ್ಬಿಟ್ಟು ನಾನು ನಮ್ಮ ಯಜಮಾನ್ರೆ ಫಸ್ಟ್ ಅಟೆಂಡ್ ಮಾಡ್ತಾಯಿದ್ದೀವಿ. ನಮ್ಮನೆಯವ್ರು ಸ್ವಲ್ಪ ಬೇಗ ಹೊರಡಬೇಕಿತ್ತು. ಸೊ ಎಮರ್ಜೆನ್ಸಿ ಒಂದಿತ್ತು, ಹಂಗಾಗಿ ಅವರು ಕೂಡ ಬೇಗನೆ ಬಂದಿದ್ದರು. ಎಲ್ರಿಗಿಂತ ಇನ್ನೂ ಊರಲ್ಲೆಲ್ಲ ರೆಡಿ ಆಗ್ತಿದ್ರು. ಬಟ್ ಅವ್ರಿಗಿಂತ ಫಸ್ಟೇ ನಾವು ರೆಡಿ ಆಗಿಬಿಟ್ಟು ಚೌಟ್ರಿಗೆ ಬರ್ತಾಯಿದ್ವಿ. ಯಾಕಂದರೆ ಅವ್ರಿಗೆ ಕೆಲಸ ಇತ್ತಲ್ಲ, ಅವ್ರಿಗೆ ಹೋಗಬೇಕಾಗಿತ್ತಲ್ಲ, ಹಂಗಾಗಿ ಮಾತಾಡ್ಸ್ಕೊಂಡು ಹೋಗ್ತೀನಿ ಬಂದು ಅಂದ್ಕೊಂಡು ಅವರು, ನಾನು, ನನ್ನ ಮಗಳು, ನನ್ನ ಮಗ ಎಲ್ಲರೂ ಕೂಡ ರೆಡಿ ಆಗಿಬಿಟ್ಟು ಬೇಗ ಬಂದ್ವಿ. ಸೊ ಫೋಟೋಸು ವೀಡಿಯೋಸ್ ತೊಗೋತಾ ಇದ್ದೆ. ನಮ್ಮನೆಯವರು ಸ್ಮೈಲ್ ಮಾಡ್ತಿದ್ರು. ಹಾಗೆ ಸ್ವಲ್ಪ ಫ್ಯಾಮಿಲಿ ಫೋಟೋಸ್ ಎಲ್ಲ ತೆಗೆಸ್ಕೊಬೇಕಿತ್ತು ಅಂದ್ಬಿಟ್ಟು ಹೊರ್ಗಡೆ ಫ್ಯಾಮಿಲಿ ಫೋಟೋಗೋಸ್ಕರ ಸ್ವಲ್ಪ ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ವಿ. ಕಪಲ್ಸ್ದು ಫೋಟೋ ಒಂದೇ ಇದ್ದಿದ್ದು ನಮ್ಮದು. ಮದುವೆ ಆದಮೇಲೆ ಒಂದು ತೆಗ್ಸಿದ್ದು ಅಷ್ಟೇ, ಒಂದು ಫ್ರೇಮು. ಸೊ ಈ ಸಲ ಸ್ವಲ್ಪ ಫ್ರೇಮ್ ಮಾಡ್ಕೊಳ್ಳೋಣ, ಯಾಕಂದರೆ 4 ಜನ ಆಗಿದ್ದೀವಲ್ಲ, ಹಾಗಾಗಿ ಚೆನ್ನಾಗಿರುತ್ತೆ ಅಂದ್ಕೊಂಡು. ಇವ್ರ ಮಗಳದ್ದೇ ಮದುವೆ, ಹಾಗಾಗಿ ನಮ್ಮ ಚಿಕ್ಕಪ್ಪನ್ನೇ ಕೊನೆ ಚಿಕ್ಕಪ್ಪ ಇವರು, ಹಂಗಾಗಿ ಅವ್ರನ್ನೇ ಫಸ್ಟ್ ತೆಗೆದಿದ್ದೀವಿ. ನಮ್ಮ ಚೈಲ್ಡ್ ಚಪಾತಿಗಳೆಲ್ಲ ಆಲ್ರೆಡಿ ರೆಡಿಯಾಗಿ ನಿಂತಿದ್ದಾವೆ. ಎಲ್ಲರೂ ಕೂಡ ರೆಡಿಯಾಗಿ ಅವಾಗ ಬರ್ತಾಯಿದ್ರು. ಎಂಟ್ರೆನ್ಸಲ್ಲಿ ಮಾಮೂಲಿ ಕುಂಕುಮ ಬಳೆ ಎಲ್ಲ ಇಟ್ಟಿರ್ತಾರಲ್ವ, ಅದನ್ನು ಕೊಡೋಕ್ಕೆ ಅಂತ ಈ ದೊಡ್ಡ ಮನುಷ್ಯರೆಲ್ಲ ನಿಂತ್ಬಿಟ್ಟಿದ್ದಾರೆ, ಚೋಟಾಣಿಗಳು. ನಾವು ಕೂಡ ಫೈನಲಾಗಿ ರೆಡಿಯಾಗಿ, ಇನ್ನೂ ದಾರಕ್ಕೆ ತುಂಬ ಟೈಮ್ ಇತ್ತು. ಹುಡುಗಿ ಕೂಡ ರೆಡಿ ಆಗ್ತಾಯಿದ್ಲು. ರೆಡಿ ಆಗಿಬಿಟ್ಟು ಫೋಟೋ ಶೂಟ್ಗೆ ಅಂದ್ಬಿಟ್ಟು ಆಚೆ ಫೋಟೋಸ್ ಎಲ್ಲ ತೆಗಿತಾ ಇರ್ತಾರಲ್ಲ, ಹಾಗಾಗಿ ತೆಗೆಸ್ತಾ ಇದ್ಲು. ಸೊ ಸಿಕ್ಕಾಬಟ್ಟೆ ಒಂದು ಸ್ವಲ್ಪ ಹೈ ಆಯ್ತೇನೋ ಮೇಕಪ್ ಅಂತ ನನಗನ್ನಿಸ್ತು. ಬಟ್ ಚೆನ್ನಾಗಿ ಮಾಡಿದ್ರು, ತುಂಬ ಚೆನ್ನಾಗಿ ಮಾಡಿದರು. ಒಂಚೂರು ಹೆವಿ ಆಯ್ತು ಅಂತ ಅನ್ನಿಸ್ತು ಅಷ್ಟೇ ಧಾರೆ ಮುಹೂರ್ತ ಟೈಮಲ್ಲಿ. ಮೊದಲೇ ನಮ್ಮ ಹುಡುಗಿ ಸಣ್ಣ ಇದ್ದಾಳೆ, ಅವಳಿಗೆ ಪಾಪ ಜ್ಯುವೆಲ್ರಿ ಎಲ್ಲ ಹಾಕಿ ನಿಲ್ಲಿಸಿದ್ರೆ ಅವಳ ತೂಕಕ್ಕೆ ಎಲ್ಲಿ ಬಿದ್ದೋಯ್ತಾಳೋ ಅನ್ಕೊಬಿಟ್ಟೆ ನಾನು. ಅವಳಿಗೆ ಹಂಗೆ ನಿಂತ್ಕೊಳ್ಳಿ, ಈಗ ನಿಂತ್ಕೊಳ್ಳಿ, ಮೊದಲೇ ಈ ಫೋಟೋದವ್ರು ಕೇಳಬೇಕಾ, ಸಿಕ್ಕಾಬಟ್ಟೆ ಗೋಳಿಕೋತಾರೆ. ಅಂದರೆ ಆ ಕಡೆ ಅಂದರೆ ಅವರಿಗೇನು ಚೆನ್ನಾಗಿ ಬರಲಿ ಫೋಟೋಸ್ ಅನ್ನೋ ಒಂದು ಇದಿರುತ್ತೆ. ಹಂಗಾಗಿ ಇವಳು ಸಂಜು ಅಂದರೆ ಗಗನ ಫ್ರೆಂಡು, ಹೋದ ವರ್ಷ ತಾನೇ ಮದುವೆ, 2 ವರ್ಷ ಹಿಂದೆ ಮದುವೆ ಆಗಿದ್ದು. ಇವಳು ಅವ್ರ ಕಾಲೇಜ್ ಫ್ರೆಂಡ್ಸ್ಗಳು ಸುಮಾರು ಜನ ಬಂದಿದ್ರು, ಎಲ್ಲರೂ ಮದುವೆ ಅಟೆಂಡ್ ಮಾಡೋಕ್ಕಂತ. ಅವರು ಕೂಡ ಅಲ್ಲಿ ನಿಂತಿದ್ರು. ಇನ್ನು ನಾವು ಕೇಳಬೇಕಾ, ನಮ್ಮ ಅಣ್ಣ, ನಮ್ಮ ಅಕ್ಕ ತಂಗಿರೆಲ್ಲ ಫೋಟೋಸು ವೀಡಿಯೋಸು ಮಾಡಿಕೊಂಡು ಯೂಟ್ಯೂಬ್ ಚಾನಲಲ್ಲಿ ಮಿಂಚ್ಬಿಡೋಣ ಅಂದ್ಕೊಂಡು ಎಲ್ಲರೂ ವೀಡಿಯೋಸ್ ಮಾಡ್ಕೋತಾ ಇದ್ದೀವಿ. ಸೊ ಈ ಸಾರಿ ಬಂದುಬಿಟ್ಟು ನೀವು ಆಲ್ರೆಡಿ ಓಲ್ಡ್ ವ್ಲಾಗಲ್ಲಿ ನೋಡಿದ್ದೀರಾ. ನಾನು ದೇವಸ್ಥಾನದೊಂದು ವ್ಲಾಗ್ ಹಾಕಿದ್ದೆ ನೋಡಿ, ಅದರಲ್ಲಿ ಆಲ್ಮೋಸ್ಟ್ ನೋಡಿರ್ತೀರಾ ಅಂತ ಅನ್ಕೊತೀನಿ. ಅದೇ ಸ್ಯಾರಿನೇ, ಯಾಕಂದರೆ ಹೊಸ ಸ್ಯಾರಿನೇ ಅಲ್ವಾ, ಹಂಗಾಗಿ ಅದನ್ನೇ ಮೇಂಟೈನ್ ಮಾಡೋಣ ಅಂದ್ಕೊಂಡು ಹಾಕಿದ್ದೆ.
ತುಂಬ ಸಖತ್ತಾಗಿ ಕಾಣ್ತಾ ಇತ್ತು. ಆ್ಯಕ್ಚುಲಿ ದೇವಸ್ಥಾನದ್ದು ಇದಕ್ಕಿಂತ ಇದರಲ್ಲೇ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಹೇರ್ ಸ್ಟೈಲೆಲ್ಲ ಸ್ವಲ್ಪ ಬೇರೆ ಬೇರೆ ಥರ ಮಾಡಿದ್ದೆ. ಸೊ ಅದೇ ಥರ ಮಾಡಿಬಿಟ್ರೆ ಎಲ್ಲ ಕನ್ಫ್ಯೂಸ್ ಆಗಿಬಿಡ್ತಾರೆ ಅಂದ್ಬಿಟ್ಟು ಬೇರೆ ಥರ ಮಾಡಿದ್ದೆ. ಫುಲ್ ನಮ್ಮ ಕವನ ಅಂತೂ ರೆಡಿಯಾಗಿ ಪಂಕಾಗಿ ಓಡಾಡ್ತಾವಳೆ ಸೈಡಲ್ಲಿ. ನಾವೆಲ್ಲ ಇನ್ನೇನು ಗಂಡು ಬರ್ತಾ ಇದ್ದೇನೋವಾಗ ಮಾಮೂಲಿ ತಟ್ಟೆ ಸಾಮಾನೆಲ್ಲ ತೊಗೊಂಡೋಗ್ಬಿಟ್ಟು ಶಾಸ್ತ್ರ ಎಲ್ಲ ಮಾಡ್ಕೊಂಡು ಕರ್ಕೊಂಡು ಬರ್ತಾರಲ್ವ ಮನೆ ತುಂಬಿಸ್ಕೊಳ್ಳೋಕ್ಕೆ. ಅದಕ್ಕೋಸ್ಕರ ಎಲ್ಲರೂ ಒಂದೊಂದು ಐಟಮ್ಸ್ಗಳು ಇಟ್ಕೊಂಡು ನಿಂತ್ಕೊಂಡಿದ್ದೀವಿ. ಸೊ ನಾನಂತೂ ಲೈಟ್ ವೇಟು ಅಂದರೆ ಯಾವುದೋ ಒಂದು ಬೆಲ್ಲ ಇಟ್ಕೊಂಡಿದ್ದೆ ನಾನು. ನಮ್ಮ ಪುಟ್ಟಿಗಂತೂ ಸರಿಯಾಗಿ ಫುಲ್ಲು ತೆಂಗಿನಕಾಯ್ದು ಕೊಟ್ಬಿಟ್ಟಿದ್ರು. ಅವಳಂತೂ ಹಿಡ್ಕೊಳ್ಳೆ ನನ್ನ ಹಿಡ್ಕೊಳ್ಳೆ ಅಂತವಳೆ. ನಾನು ಇಟ್ಕೊಳ್ಳಲ್ಲ ಅಂತ ಫುಲ್ಲು ಇದು. ಎಲ್ಲರೂ ಒಂದೊಂದು ಇಟ್ಕೊಂಡು ಮಾಮೂಲಿಯಲ್ಲಿ ಎಂಟ್ರೆನ್ಸ್ಗೆ ಹೋಗ್ಬೇಕಿತ್ತು. ಸೊ ಹಂಗಾಗಿ ಫೋಟೋದವರು ಕೂಡ ವೀಡಿಯೋದವರು ಕೂಡ ಒಂದು ವೀಡಿಯೋ ಮಾಡ್ಕೊಳ್ತೀವಿ ಅಂತ ಇದ್ರು. ಇನ್ನು ನಾವ್ಯಾಕೆ ಬಿಡೋಣ ಅಲ್ವಾ. ಹಾಗಾಗಿ ನನ್ನ ಮಗಳು ವೀಡಿಯೋಗ್ರಾಫರ್ ಮಾಡಿಬಿಟ್ಟಿದ್ದೆ ಅವತ್ತು. ಅವಳಿಗೆ ಕೊಟ್ಟರೆ ಅಷ್ಟೇ ನೀಟಾಗಿ ಮಾಡಿಕೊಡ್ತಾಳೆ. ಯಾವುದೇ ಒಂದು ವೀಡಿಯೋಸು ಇದಾದ್ರೂ ಮಾಡಿಕೊಡ್ತಾಳೆ, ಏನಿಲ್ಲ. ಹಾಗೆ ಪಾಪ ತುಂಬ ಜನ ವೀಡಿಯೋಸ್ಗೆ ಸಪೋರ್ಟ್ ಮಾಡಿದ್ದಾರೆ ನನಗೆ ವೀಡಿಯೋ ಮಾಡುವಾಗ ಅಂತ ಹೇಳ್ಬೋದು. ಎಲ್ಲರೂ ಕೂಡ ರೆಡಿ ಆಗಿಬಿಟ್ಟು ದಾರ ಎಂಟ್ರಿ ಕೊಟ್ಟಾಯಿತು. ಹುಡುಗಿ ಎಲ್ಲ ಮಾಮೂಲಿ ಶಾಸ್ತ್ರ ಎಲ್ಲ ಮಾಡ್ತಾ ಇರ್ತಾರಲ್ಲ, ಅವ್ರ ಸೋದ್ರ ಮಾವ ಮತ್ತು ಅತ್ತೆ ಬಂದುಬಿಟ್ಟು ಹುಡುಗಿನ ದಾರಿಗೆ ನಿಲ್ಲಿಸೋ ಶಾಸ್ತ್ರ ಎಲ್ಲ ಕಡೆಯೂ ಗೊತ್ತೇ ಇರುತ್ತೆ. ಮೇಕಪ್ ಹೇಗೆ ಕಾಣಿಸ್ತಿದೆ, ನಮ್ಮ ಹುಡುಗಿ ಹೇಗೆ ಕಾಣಿಸ್ತಿದ್ದಾಳೆ ಅಂತ ಖಂಡಿತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸಿಕ್ಕಾಪಟ್ಟೆ ಚೆನ್ನಾಗಿ ಕ್ಯೂಟಾಗಿ ಕಾಣ್ತಾ ಇದ್ಲು. ಸೊ ಮಾಮೂಲಿ ಅಂತರ್ಪಟ ಎಲ್ಲ ಸರಿಸಿ ಮದುವೆಗೆ ತಾಳಿ ಕಟ್ಟೋಕ್ಕೆ ಅಂದ್ಬಿಟ್ಟು ಹಾಲೆಲ್ಲ ಬಿಟ್ಟು ರೆಡಿ ಆಗ್ತಿದ್ದಾರೆ. ಈ ಫೋಟೋಗ್ರಾಫರ್ಸ್ಗಳು ಮಾಮೂಲಿ ಗೊತ್ತೇ ಇರುತ್ತಲ್ಲ, ಹಿಂಗೆ ನಿಂತ್ಕೊಳ್ಳಿ ಹಂಗೆ ನಿಂತ್ಕೊಳ್ಳಿ ಅಂತ ಹೇಳ್ತಾನೆ ಇರ್ತಾರೆ ಪಾಪ ಅವರು ಚೆನ್ನಾಗಿ ಬರಲಿ ಅಂತ. ಬಟ್ ಆ ಶಾಸ್ತ್ರ ಮಾಡೋ ಬ್ಯುಸಿನಲ್ಲಿ ಅವ್ರು ಆ ಕಡೆ ಈ ಕಡೆ ಸರಿಯಾಗಿ ಈ ಕಡೆ ತಿರುಗ್ತಾ ಇಲ್ಲ. ಅದಕ್ಕೋಸ್ಕರ ನಾನು ವೀಡಿಯೋಸ್ನೂ ಕೂಡ ಹಂಗೆ ಮಾಮೂಲಿ ಮಾಡ್ತಾಯಿದ್ದೀನಿ ನಾನು. ಸೊ ತುಂಬ ಚೆನ್ನಾಗಿತ್ತಂತ ಹೇಳ್ಬೋದು ಮದುವೆ ಶಾಸ್ತ್ರ ಎಲ್ಲ. ಯಾರ್ಯಾರು ಬಂದಿದ್ದೀರಾ ವೀಡಿಯೋದಲ್ಲಿ, ನೀವು ಯಾರ್ಯಾರು ಇದ್ದೀರಾ ವೀಡಿಯೋದಲ್ಲಿ ದಯವಿಟ್ಟು ನನಗೆ ಹಾಯ್ ಅಂತ ಕಮೆಂಟ್ ಮಾಡಿ, ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿ. ಯಾರಾದರೂ ಅಲ್ಲಿ ನಿಮ್ಮ ವೀಡಿಯೋದಲ್ಲಿ ನೀವೇ ಬಂದಿದ್ದರೆ ತಿಳಿಸಿ ನನಗೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಕ್ಚುಲಿ ಏನು ಗೊತ್ತಾ, ಇಲ್ಲಿ ಮದುವೆ ಆಗ್ತಿರೋ ವೀಡಿಯೋಸ್ ಎಲ್ಲ ನೋಡ್ತಿದ್ರೆ ನನ್ನ ಮದುವೆಯಲ್ಲಿ ನಾವು ಹೇಗೆ ನಿಂತಿದ್ವಿ ಅವಾಗ ಹೊಸ್ದಲ್ವ, ಎಲ್ರಿಗೂ ಅಷ್ಟೇ ಅವ್ರವ್ರ ಮದುವೆಲಿ ಹೊಸ್ದಾಗಿರುತ್ತೆ ಅದೆಲ್ಲ ಅನುಭವ. ಎಲ್ಲ ಒಂಥರ ಏನೋ ಒಂಥರ ಗಾಬರಿ, ಟೆನ್ಷನ್ನು, ಭಯ, ಏನೋ ಒಂಥರ ಬ್ಲ್ಯಾಂಕ್ ಆಗಿ ಇದ್ಬಿಟ್ಟಿರ್ತೀವಿ ಮದುವೆ ದಿನ. ಕೆಲವರು ಖುಷಿಯಾಗಿರ್ಬೋದು, ಕೆಲವರು ಕನ್ಫ್ಯೂಷನಲ್ಲೂ ಇರ್ಬೋದು. ಸೊ ಏನೋ ಒಂಥರ ಹೊಸ ಅನುಭವ ಅಲ್ವಾ, ಏನೋ ಒಂಥರ ಭಯ, ಟೆನ್ಷನು ಆ ಥರ ಅನಿಸ್ತಾ ಇರುತ್ತೆ. ಅದೆಲ್ಲ ಕಾಮನ್ನು ಮದುವೆ ಟೈಮಲ್ಲಿ. ಅದನ್ನೇ ನೆನಪಿಸ್ಕೊತಾ ಇದ್ದೆ ನಾನು. ಹಾಗೆ ನಮ್ಮ ಸ್ಫೂರ್ತಿ ನಾನು ಎಲ್ಲ ಸೈಡಲ್ಲಿ ನಿಂತ್ಕೊಂಡ್ಬಿಟ್ಟಿದ್ವಿ. ನೋಡಿ ಎಷ್ಟು ಸಕ್ಕತ್ತಾಗಿ ಕಾಣಿಸ್ತಾ ಇದ್ದೀವಿ ನಾವು, ಸೂಪರಾಗಿ ಕಾಣಿಸ್ತಾ ಇದೆ. ನನಗಂತೂ ನನ್ನ ನೋಡ್ಕೊಳ್ಳೋಕೆ ನನಗೆ ಖುಷಿ, ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಹೇರ್ ಸ್ಟೈಲೆಲ್ಲ ನಾನೇ ಮಾಡ್ಕೊಂಡಿರೋದು. ನಾನು ಯಾವುದರಲ್ಲೂ ಅಷ್ಟೇ ಮೇಕಪ್ ಆಗಲಿ ಹೇರ್ ಸ್ಟೈಲಲ್ಲಿ ಬೇರೆಯವ್ರ ಕೈಲಿ ಮಾಡಿಸ್ಕೊಳ್ಳಲ್ಲ. ಸ್ಯಾರಿ ಡ್ರಾಪಿಂಗು ಎಲ್ಲ ಪ್ರತಿಯೊಂದು ನಾನೇ ಮಾಡ್ಕೊಳ್ಳೋ ಅಂಥದ್ದು. ಸೊ ತಾಳಿ ಕಟ್ಟೋ ಸಮಯ ಬಂದೇ ಬಿಡ್ತು. ನಮ್ಮ ಹುಡುಗಿ ಕತ್ತಿಗೆ ನಮ್ಮ ಮೈದವರು ತಾಳಿಯನ್ನು ಕಟ್ಟಿದ್ದಾಯಿತು. ಇನ್ನು ಮಾಮೂಲಿ ಗೊತ್ತಿರುತ್ತೆ, ಹಾಲೆಲ್ಲ ಬಿಡೋ ಶಾಸ್ತ್ರ ಇದ್ದೇ ಇರುತ್ತೆ. ಎಲ್ಲರೂ ಕೂಡ ಒಬ್ಬೊಬ್ರಾಗಿ ಬಿಡ್ತಾಯಿದ್ರು. ನಮ್ಮಪ್ಪ ನಮ್ಮಮ್ಮ ಸೈಡಲ್ಲಿ ನಿಂತಿರೋದು. ಆಲ್ಮೋಸ್ಟ್ ನಾನು ವೀಡಿಯೋದಲ್ಲಿ ಎಲ್ಲೂ ಕೂಡ ಅವ್ರನ್ನ ತೋರಿಸೇ ಇಲ್ಲ ಜಾಸ್ತಿ ನಾನು, ಯಾಕಂದರೆ ಹೋಗೋದೇ ಅಪರೂಪ ನಾನು. ಅಂದರೆ ಊರಿಗೆ ಹೋಗ್ತಾ ಇರ್ತೀನಿ, ಅವ್ರ ವೀಡಿಯೋಸಲ್ಲಿ ಬರಲ್ಲ, ಅವ್ರಿಗೆ ಇಷ್ಟ ಆಗಲ್ಲ, ಅಷ್ಟು ಕಂಫರ್ಟಬಲ್ ಅನಿಸಲ್ಲ. ನಮ್ಮಪ್ಪ ತುಂಬ ಅಂದರೆ ಒಂದು ವೀಡಿಯೋದಲ್ಲೂ ನಮ್ಮ ಅಪ್ಪನ ನಾನು ತೋರಿಸಿರ್ಲಿಲ್ಲ. ಹಂಗಾಗಿ ಈ ವಿಡಿಯೋದಲ್ಲಿ ತೋರಿಸೋಣ ಅಂತ ಅಂದ್ಕೊಂಡು ಒಂದು ಫೋಟೋ ತೊಗೊಂಡು ವೀಡಿಯೋನ ತೊಗೊಂಡೆ. ನಮ್ಮ ಜೀವನದ ಒಂದು ಅತ್ಯಮೂಲ್ಯ ಒಂದು ಎಲ್ಲ ಒಂದು ಇದು ಅಂದರೆ ನಮ್ಮ ಅಪ್ಪನೇ ನಮಗೆ, ನಮ್ಮಪ್ಪ ನಮ್ಮಮ್ಮ. ಹಂಗಾಗಿ ಅವ್ರನ್ನ ವೀಡಿಯೋದಲ್ಲಿ ತೋರಿಸ್ಬೇಕು ಅಂದ್ಕೊಂಡು, ಹೆಂಗಿದ್ರು ಮದುವೆ ದಿನ ಚೆನ್ನಾಗಿ ಕಾಣಿಸ್ತಾ ಇರ್ತಾರೆ ಎಲ್ಲ ರೆಡಿ ಆಗ್ಬಿಟ್ಟು ಅಂದ್ಕೊಂಡು ಅವ್ರನ್ನೂ ಕೂಡ ಕ್ಯಾಪ್ಚರ್ ಮಾಡಿಕೊಂಡೆ. ಲಾಸ್ಟಲ್ಲಿ ಅಂದರೆ ನಮ್ಮ ಮನೆಯವರು ಸ್ವಲ್ಪ ಬೇಗ ಹೋಗಿದ್ರಿಂದ ಇನ್ನು ಹಾಲು ಬಿಡೋಕೆ ಅಂದ್ಬಿಟ್ಟು ನಾನು, ನಮ್ಮ ಅಕ್ಕ, ನಮ್ಮ ಭಾವ ಮತ್ತು ಇನ್ನು ನನ್ನ ಮೂರನೇ ಚಿಕ್ಕಪ್ಪನ ಮಗಳು, ಅವಳು ಕೂಡ, ಅವಳ ಹಸ್ಬೆಂಡು ಕೂಡ ಏನೋ ಕೆಲಸ ಅಂದ್ಬಿಟ್ಟು ಅವರು ಕೂಡ ಬಂದಿರಲಿಲ್ಲ. ಸೊ ನಾವೆಲ್ಲ ಒಟ್ಟಿಗೆ ಸೇರ್ಕೊಂಡ್ಬೇಡ ಅಂದ್ಕೊಂಡು ಎಲ್ಲ ಅವ್ರ ಜೊತೆನೇ ಬಿಟ್ವಿ ಹಾಲನ್ನ ದಾರ ಮುಹೂರ್ತದಲ್ಲಿ. ಒಂಥರ ಹೇಗೆ ಕಾಣಿಸ್ತಾ ಇದ್ದೀವಿ ಅಂತ ಖಂಡಿತ ತಿಳಿಸಿ. ಹಾಗೆ ಹುಡುಗಿ ಯಾರಿಗಾದ್ರೂ ಗೊತ್ತಾ, ಯಾರಾದ್ರು ನೋಡಿದ್ದೀರಾ ಇವ್ರನ್ನ ಫೇಸ್ ಯಾವ್ದಾದ್ರು ಅಂದರೆ ಸೋಷಿಯಲ್ ಮೀಡ್ಯಾದಲ್ಲಿ ನೋಡೇ ಇರ್ತಾರೆ ಕೆಲವರು. ಇವ್ರು ನನಗೆ ಗೊತ್ತು, ಅವ್ರು ನನಗೆ ಗೊತ್ತು ಅಂತ ಕಮೆಂಟ್ ಮಾಡ್ತಾ ಇರ್ತಾರೆ. ಯಾಕಂದರೆ ಈಗ ಒಂದು 2-3 ವರ್ಷದಿಂದ ಯಾವುದೋ ಒಂದು ಮದುವೆಗೆ ಹೋಗಿದ್ದೆ, ಅದ್ರದ್ದೊಂದು ಹಳೆ ವೀಡಿಯೋ ಒಂದು ಯಾವುದೋ ನನ್ನ ವೀಡಿಯೋದಲ್ಲಿ ಹಾಕ್ಬಿಟ್ಟಿದ್ದೆ. ಅವರು ಯಾರೋ ಇವ್ರು ಗೊತ್ತಾ ಅಂತ ನನಗೆ ನಿಜವಾಗ್ಲೂ ಸಿಕ್ಕಾಬಟ್ಟೆ ಕಮೆಂಟ್ ಮಾಡ್ತಾಯಿದ್ರು. ಹಂಗಾಗಿ ಅದನ್ನು ನೆನಪಿಸ್ಕೋತಾ ಇದ್ದೆ ನಾನು ಅಷ್ಟೇ. ಆಮೇಲೆ ಮದುವೆ ಎಲ್ಲ ನೀಟಾಗಿ ಮುಗೀತು. ಇನ್ನು ಮಾಮೂಲಿ ಅದಾದಮೇಲೆ ಮಧ್ಯ ಆರತಕ್ಷತೆ ಇದ್ದೇ ಇರುತ್ತೆ. ಸೊ ಆರತಕ್ಷತೆ ಎಲ್ಲ ಮುಗಿಸ್ಕೊಂಡು
ಹುಡುಗ ಹುಡುಗಿದ ಫಸ್ಟು ಫೋಟೋ ಸೆಕ್ಷನ್ಸ್ ಎಲ್ಲ ಇರುತ್ತಲ್ಲ ಅದೆಲ್ಲ ನೀಟಾಗಿ ಅವರು ಮುಗಿಸ್ಕೊಂಡ್ರು. ಅದಾದಮೇಲೆ ಮಾಮೂಲಿ ಗೆಸ್ಟ್ಗಳೆಲ್ಲ ಬಂದಿರ್ತಾರಲ್ಲ ಅವರೆಲ್ಲ ಫೋಟೋಸ್ ತೆಗೆಸ್ಕೊತಾ ಇದ್ರು. ನಾವಂದ್ರೆ ಇನ್ನೂ ಸುಮ್ಮನೆ ಹಿಂದೆ ಕೂತಿದ್ವಿ, ಎಲ್ಲರೂ ಕ್ರೌಡ್ ಇತ್ತು ತುಂಬ. ಯಾಕಂದರೆ ಮೇಯ್ನ್ ಗೆಸ್ಟ್ಗಳೇ ತೆಗೆಸ್ಕೊಳ್ಳಿ ಅಲ್ವಾ, ನಾವೆಲ್ಲ ಮನೆಯವರು. ಸೊ ಲಾಸ್ಟಲ್ಲಿ ತೆಗೆಸ್ಕೊಂಡ್ರೂ ಆಗುತ್ತೆ ಅಂದ್ಬಿಟ್ಟು ಅವ್ರ ಕಡೆ ರಿಲೇಟಿವ್ಸ್ಗಳು ಯಾರ್ಯಾರೋ ಬಂದಿರ್ತಾರಲ್ವ, ಸೊ ಅವರೆಲ್ಲ ತೆಗೆಸ್ಕೊಳ್ಳಿ ಅಂದ್ಬಿಟ್ಟು ನಾವೆಲ್ಲ ಹರಟೆ ಹೊಡ್ಕೊಂಡು ಆರಾಮಾಗಿ ಮಾತಾಡ್ಕೊಂಡು ಕೂತಿದ್ವಿ ಎಲ್ಲರೂ. ಹಾಗೆ ನಮ್ಮ ಮಕ್ಕಳೆಲ್ಲ ನಿದ್ದೆ ಟೈಮು ಅವಾಗೆಲ್ಲ ಕುಯ್ಯ ಪಿಯ್ಯ ಅಂತ ಇರ್ತವೆ. ಹಂಗಾಗಿ ಅವೆಲ್ಲ ಆಟ ಆಡಿಸ್ಕೊಂಡು ನಾವು ಹಿಂದೆನೇ ಕೂತಿದ್ವಿ. ಹಂಗಾಗಿ ನನ್ನ ಮಗಳಿಗೆ ನಾನು ವೀಡಿಯೋ ಮಾಡೋಕ್ಕೆ ಅಂದ್ಬಿಟ್ಟು ಕೊಟ್ಟಿದ್ದೆ. ಅವಳು ನೀಟಾಗಿ ಅವರ ಚಿಕ್ಕಮ್ಮಂದು ವೀಡಿಯೋ ಮಾಡಿಕೊಂಡು ಸುಮಾರು ಹೊತ್ತು ಬಂದು ಇದೆಲ್ಲ ಮುಗಿಸ್ಕೊಂಡು ಮಾಮೂಲಿನ ಇನ್ನು ನಾವೆಲ್ಲ ಫ್ಯಾಮಿಲಿ ಫೋಟೋಸ್ಗಳು ತೊಗೊಳ್ಳೋಣ ಅಂದ್ಕೊಂಡು ಅಕ್ಕ ತಮ್ಮ ಆ ಥರ ನಿಂತಿದ್ದೀವಿ. ಎಲ್ಲರೂ ಅಕ್ಕ ತಮ್ಮನೇ ಆಲ್ಮೋಸ್ಟು. ಎಲ್ಲರೂ ಫೋಟೋ ತೆಗೆಸ್ಕೊಂಡು ಮಕ್ಕಳು, ನಮ್ಮ ಮಕ್ಳುಗಳು ಎಲ್ಲರೂ ಏಕ ಲೈನಲ್ಲಿ ಬರೀ ಮಕ್ಕಳ ಮರಿ ಸೈನ್ಯ ಅಂತ ಹೇಳ್ಬೋದು. ಲಾಸ್ಟಲ್ಲಿ ಹುಡುಗ ಹುಡುಗಿ ಊಟಕ್ಕೆ ಹೋದರು. ಅಲ್ಲಿವರೆಗೂ ಫೋಟೋ ಸೆಕ್ಷನ್ ಎಲ್ಲ ಮುಗಿಸ್ಕೊಂಡು ಲಾಸ್ಟಲ್ಲಿ ಊಟ ಎಲ್ಲ ಮಾಡಿಕೊಂಡು, ಯಾಕಂದರೆ ನಮ್ಮ ಮದುವೆಗಳಲ್ಲಿ ನಾವೇ ಲಾಸ್ಟ್ ಊಟ ಮಾಡೋ ಅಂಥದ್ದಾಗಿರುತ್ತಲ್ವ. ಹಾಗಾಗಿ ವೀಡಿಯೋ ಮಾಡ್ಕೊತಾ ಇದ್ದೀನಿ, ಸ್ವೀಟ್ ತಿನ್ನಿಸಿ ಫೋಟೋಗೆ ಅಂತ ಹೇಳ್ತೀವಿ. ಸೊ ಹಂಗಾಗಿ ಸ್ವೀಟೆಲ್ಲ ತಿನ್ನಿಸ್ಕೊಂಡು ಅವರು ಕೂಡ ನಮ್ಮನ್ನು ನೋಡ್ತಾಯಿದ್ರು. ಏನಾರು ತಿನ್ನಿಸಿ ನಮ್ಮ ಹುಡುಗಿಗೆ ಅಂತ ಹೇಳ್ತಾ ಇದ್ದೆ ನಾನು. ಅದಾದಮೇಲೆ ಊಟ ಎಲ್ಲ ಮುಗಿಸ್ಕೊಂಡ್ಮೇಲೆ ಆಲ್ಮೋಸ್ಟು ನಮ್ಮ ಕಡೆ ಅಂದರೆ ಅವ್ರ ಕಡೆಯವರಿಗೆ ಮತ್ತು ನಮಗೆ ಬೇಕಾದವರಿಗೆಲ್ಲ ಮಾಮೂಲಿ ಸೋಗ್ಲು ಇತ್ತೀವಿ ಅಂತಾರಲ್ಲ ಆ ಥರ. ನನ್ನ ಮಗ ಅಂತೂ ಲಾಸ್ಟಲ್ಲಿ ಸ್ವಲ್ಪ ಆ್ಯಕ್ಟಿವ್ ಆದ. ಸೊ ಅವನು ನೀರು ಕೊಟ್ಟಿದ್ದೀವಿ, ಎಲ್ಲ ಚಲ್ಲಿ ಇಡ್ತಾ ಇದ್ದ. ಅಲ್ಲಿ ಚೌಟ್ರಿ ಒಳಗಡೆ ಇನ್ನೂ ಇದ್ವಿ ನಾವು. ಅಲ್ಲೆಲ್ಲ ಸೋಗು ಉಯ್ತಾಯಿದ್ರು. ಸೊ ನಾವು ಮನೆ ಮಕ್ಕಳಲ್ವ, ಸೊ ನಮಗೂ ಕೂಡ ಉಯ್ದರು ಸೋಗನ್ನ. ಎಲ್ಲರೂ ಸೋಗ್ಲು ಎಲ್ಲ ಉಯಿಸ್ಕೊಂಡು ನಾಮೆಲ್ಲ ನೋಡ್ಕೊತಾ ಇದ್ದೀವಿ ನಾವು ಯಾವ ಥರ ಹಾಕಿದ್ದಾರೆ ನಮಗೆ ಅಂತ. ಸೊ ಉಯಿಸ್ಕೊಂಡು ಎಲ್ಲರೂ ಅಳೋಕ್ಕೆ ರೆಡಿ ಆಗಿದ್ದಾರೆ. ನಮ್ಮ ಹುಡುಗಿ ಅಂತೂ ಫುಲ್ಲು ಅಳ್ತಾ ಇದ್ಲು ಪಾಪ. ಅಂದರೆ ಮನೆ ಬಿಟ್ಟು ಮಾಮೂಲಿ ಗಂಡನ ಮನೆಗೆ ಹೋಗ್ಬೇಕಾದ್ರೆ ಆಲ್ಮೋಸ್ಟ್ ಎಲ್ಲ ಅಳೋದೆ. ನಾನಂತೂ ನನ್ನ ಮದುವೆಲಿ ಅಷ್ಟೇನು ಅಳ್ಳಿಲ್ಲ ಅಂತ ಹೇಳ್ಬೋದು. ನಮ್ಮ ಅಪ್ಪ ಅಮ್ಮನೂ ಅಷ್ಟೇನು ಅಳ್ಳಿಲ್ಲ, ನಾನು ಅಷ್ಟೇ ಖುಷಿಯಿಂದನೇ ಹೋಗೋಣ ಅಂದ್ಕೊಂಡು ಜಸ್ಟ್ ಕಣ್ಣಲ್ಲಿ ನೀರು ಬಂತಿಲ್ಲ ಅಂತಲ್ಲ, ಬಟ್ ಅಳಕ್ಕೆ ಹೋಗಲಿಲ್ಲ. ಅವಳು ಫುಲ್ಲು ಅಳ್ತಾ ಇದ್ಲು. ಯಾಕಂದರೆ ನಮ್ಮ ಮನೆ ಕೊನೆ ಫಿಗರ್ ಅದೇನೆ. ಅದು ಸಿಕ್ಕಾಪಟ್ಟೆ ಅಟ್ಯಾಚ್ಮೆಂಟ್ ಬೆಳೆದಿರುತ್ತೆ. ಆಮೇಲೆ ಚಿಕ್ಕವಳು ಇನ್ನು ಅವಳು ಅಷ್ಟೇನು ದೊಡ್ಡವಳಲ್ಲ ಅಲ್ವಾ. ಹಾಗಾಗಿ ಏನೋ ಒಂಥರ ಅವಳಿಗೆ ತುಂಬ ಎಮೋಷನಲ್ ಆಗಿಬಿಟ್ಟಿದ್ಲು. ಹಾಗಾಗಿ ಅಳ್ತಾನೇ ಇತ್ತು. ಅದಂತೂ ಹೋಗೋವರೆಗೂ ಗೊಳೋ ಅಂತ ಇತ್ತು. ನಾವು ಸಮಾಧಾನ ಮಾಡಿದ್ವಿ. ಬಟ್ ಆ ಟೈಮಲ್ಲಿ ಯಾರು ಕೂಡ ತಡಿಯೋಕ್ಕಾಗಲ್ಲ. ಯಾಕಂದರೆ ಅವ್ರು ಹೋಗೋ ಟೈಮಲ್ಲಿ ನಮಗೆ ಅನಿಸ್ದೆ ಹೋದ್ರೂ ಅವ್ರ ಕಣ್ಣಲ್ಲಿ ನೀರು ನೋಡಿದ್ರೆ ನಮಗೂ ಆಟೋಮೆಟಿಕ್ಕಾಗಿ ಕಣ್ಣಲ್ಲಿ ನೀರು ಬಂದುಬಿಡುತ್ತೆ. ಯಾಕಂದರೆ ಒಂದು ಹೆಣ್ಮಗಳನ್ನ ಮದುವೆ ಮಾಡಿ ಬೇರೆ ಮನೆಗೆ ಕಳಿಸೋದು ಅಂದರೆ ಅಷ್ಟೊಂದು ದೊಡ್ಡ ವಿಷಯ ಅಲ್ಲ ಅಂತ ನನಗನ್ಸುತ್ತೆ. ಯಾಕಂದರೆ ಹೆಣ್ಮಕ್ಳಿರೋರಿಗೆ ಖಂಡಿತ ಅದು ಫೀಲ್ ಆಗೇ ಆಗುತ್ತೆ. ಬಟ್ ಏನು ಮಾಡೋಕ್ಕಾಗಲ್ಲ, ಅದೆಲ್ಲ ಆಗುವಂಥ ಟೈಮು ಆಗಲೇಬೇಕು ಅಂತ ಹೇಳ್ತಾ, ವಿಡಿಯೋ ಹೇಗಿತ್ತು ಅಂತ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಹಾಗೆ ನಮ್ಮ ಚಿಕ್ಕಪ್ಪನ ಮಗಳು ಅಂದರೆ ನನ್ನ ತಂಗಿಗೆ ಮದುವೆ ಆಗಿದ್ದಕ್ಕೆ ತುಂಬ ಪಾಪ ಚೆನ್ನಾಗಿರಲಿ, ನೆಮ್ಮದಿಯಾಗಿರಲಿ, ಖುಷಿಯಾಗಿರಲಿ ಅಂತ ಎಲ್ಲರೂ ಕೂಡ ಹಾರೈಸಿ ಅಂತ ಹೇಳ್ತೀನಿ. ವಿಡಿಯೋ ನೋಡಿದ ಎಲ್ಲರಿಗೂ ತುಂಬ ಹೃದಯದಿಂದ ಧನ್ಯವಾದಗಳು. ಯಾಕಂದರೆ ಇಷ್ಟೊಂದು ಪೇಷನ್ಸಿಂದ ನಾನು ವಿಡಿಯೋ ನೋಡಿದ್ದೀರಲ್ಲ, ಹಂಗಾಗಿ. ಸೊ ಹೇಗಿತ್ತು ವಿಡಿಯೋ ಅಂತ ಖಂಡಿತ ತಿಳಿಸಿ. ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಯಾರಿಗಾದರೂ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಪ್ರೀತಿ ಪಾತ್ರರಿಗೆ ಶೇರ್ ಮಾಡಿ. ಸೊ ಸಪೋರ್ಟ್ ಮಾಡಿ, ಯಾಕಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ದುಡ್ಡೇನಿಲ್ಲ, ಕಾಸೇನಿಲ್ಲ, ಸಬ್ಸ್ಕ್ರೈಬ್ ಬಟನ್ ಒತ್ತಿದ್ರೆ ಸಾಕು. ಸೊ ಸಬ್ಸ್ಕ್ರೈಬ್ ಆಗುತ್ತೆ, ಒಂದು ಸಪೋರ್ಟ್ ಸಿಗಲಿ ಹೊಸ ಒಂದು ಪ್ರತಿಭೆಗಳಿಗೆ ಅಂತ ಅಷ್ಟೇ. ಸೊ ವಿಡಿಯೋ ಆದರೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್ ಬಾಯ್.